ಹೆಸರು ಮೈನಾ ಅಂತ. ನಾನು KHB ಅಪಾರ್ಟ್ಮೆಂಟ್ ನಿವಾಸಿ. ಕಳೆದ 5-6 ವರ್ಷದಿಂದ ನಾವಿಲ್ಲಿ ವಾಸ ಇದ್ದೀವಿ. ಏನಂದರೆ ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಒಂದು ಜಾಗ ಇಲ್ಲ. ಸುಮ್ಮನೆ ಹೇಳೋದು ಗೌರ್ಮೆಂಟ್ದು ಅಂತ, ಬಟ್ ಇಲ್ಲಿ ಗೌರ್ಮೆಂಟಿಂದ ಏನೇನು ಹಾಕಬೇಕು ಅದೇನೋ ಆಗ್ತಾ ಇಲ್ಲ, ಯಾವ ಸೌಕರ್ಯನೂ ಸಿಗ್ತಾ ಇಲ್ಲ. ಆಮೇಲೆ ತುಂಬ ಸ್ಮೆಲ್ ಬರ್ತಿದೆ STPದು. ನಾವು ಯಾರಿಗೆ ಹೇಳಬೇಕು ಅಂತಲೂ ನಮಗೆ ಗೊತ್ತಿಲ್ಲ. ವಸತಿ ಸಚಿವರು ಹೇಳಿದಾಗ ಬರ್ತಾರೆ ಹೋಗ್ತಾರೆ ಅಷ್ಟೇ, ಅದರಿಂದ ಯಾವ ಒಂದು ಪ್ರಯೋಜನವೂ ಆಗಿಲ್ಲ. ಸೊ ಅದಕ್ಕೆ ನಾನು ಅವ್ರಿಗೇನೆ ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ, ಇದಕ್ಕೊಂದು ಸೊಲ್ಯೂಷನ್ ಕೊಡಿ ಸರ್ ನೀವು ಅನ್ನೋದೇ ನನ್ನೊಂದು ಕೋರಿಕೆ ಅಷ್ಟೇ ಸರ್. ನಾವೆಲ್ಲ ಒಂದು ಎಲೆಕ್ಷನ್ ಬಂದಾಗಷ್ಟೇ ಬರ್ತೀರಾ, ವೋಟ್ ಕೇಳ್ತೀರಾ, ಕ್ಯಾನ್ವಾಸ್ ಮಾಡಬೇಕು, ನಿಮ್ಮ ಪರವಾಗಿ ಎಲ್ಲ ಮಾತಾಡ್ತೀವಿ, ಎಲ್ಲ ಆಗುತ್ತೆ. ಆದರೆ ಮತ್ತೆ ನೀವು ಅದಕ್ಕೆ ನಮ್ಗೇನು ಸೊಲ್ಯೂಷನ್ ಕೊಡಲ್ಲ. 3 ತಿಂಗಳು ಬಿಟ್ಟು ನಿಮ್ಮನ್ನು ಮಾತಾಡ್ಸೋಕೆ ನಮಗೆ ಕಷ್ಟ ಆಗೋಗ್ಬಿಟ್ಟಿದೆ. ಮತ್ತು ನಾವು ನಿಮ್ಮ PAಗಳನ್ನ ಮಾತಾಡಿಸ್ಬೇಕು, ಅವರಿಂದ ನೀವು ಸಿಗೋಕೆ ನಮ್ಗೆ 8 ತಿಂಗಳಾಗುತ್ತೆ. ಅಷ್ಟರಲ್ಲಿ ನಮ್ಮ ಯಾವ ಸಮಸ್ಯೆನೂ ಬಗೆಹರಿತಾ ಇಲ್ಲ ಸರ್. ಆದ್ದರಿಂದ ನೀವು ಒಂದು ಸ್ವಲ್ಪ ಬಂದು ನೋಡಿ ನಮ್ದೇನು ಸಮಸ್ಯೆ ಇದೆ ನೋಡಿಬಿಟ್ಟು ನೀವು ಬಗೆಹರಿಸ್ಕೊಡ್ಬೇಕು ಅಂತ ನಮ್ಮೆಲ್ಲ ವಸತಿಯವ್ರ ಕಡೆಯಿಂದ ನಿಮಗೆ ನಾನು ಕೋರಿಕೆ ಮಾಡ್ತಾ ಇದ್ದೀನಿ. ಈಗ ನೀವು ಸ್ಥಳೀಯ ಶಾಸಕರಿಗೆ ಏನಾರ ಮನವಿ ಕೊಟ್ಟಿದ್ರಾ, ಇದ್ರ ಬಗ್ಗೆ ತಿಳಿಸಿದ್ರಾ? ಅವರೇನು ಎಲ್ಲ ಆಗೈತಿ ಸರ್, ಆಗಲೇ ಲೆಟರ್ಸ್ ಎಲ್ಲ ಕೊಟ್ಟು ಎಲ್ಲನೂ ಮಾಡಾಗಿದೆ. ನೀರಿಂದು ತೊಂದರೆ ಆಗೋಗ್ಬಿಟ್ಟಿದೆ ನಮ್ಗೆ. 2-3 ತಿಂಗಳಿಂದ ನೀರಿನ ತೊಂದರೆ ಆಗಿದೆ. ಜಲಮಂಡಳಿ ಆಫೀಸ್ಗೆ ಹೋದ್ರೆ ಅವರೇ ಆಫೀಸರ್ ಥರ ಮಾತಾಡ್ತಾರೆ. ಜಲಮಂಡಳಿ ಆಫೀಸ್ನವರು ಅವರೇ ಆಫೀಸರ್ ಥರ ಮಾತಾಡ್ತಾರೆ. ನೀರು ಬಿಡಿ ಅಂತ ಮೇಲಿಂದ ಹೇಳಿದ್ರು ಅವ್ರು ಬಿಡಕ್ಕೆ ರೆಡಿ ಇಲ್ಲ. ಇಲ್ಲ ನಾವು ಅಷ್ಟು ಕೊಡೋಕ್ಕಾಗಲ್ಲ, ಇಷ್ಟು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಒಂದು ನಮಗೆ ಪರಿಹಾರ ಬೇಕು ಸರ್. ನೀರಿನ ತುಂಬ ತೊಂದರೆ ಆಗಿದೆ 2-3 ತಿಂಗಳಿಂದ. ಅದು ಒಂದು ನಮಗೇನು ಪರಿಹಾರ ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಇಲ್ಲಿ ಸುಮಾರು 808 ಮನೆ ಇದೆ. ಎಲ್ರಿಗೂ ಏನು ಇಲ್ಲಿ ಜಾಗ ಇದೆ, E ಬ್ಲ್ಯಾಕು ಮತ್ತು D ಬ್ಲ್ಯಾಕು ಈ ಕಡೆ ಎಲ್ಲ ಡೈಲಿ ಸ್ಮೆಲ್ ಬರುತ್ತೆ. ನಾವು ಇದ್ರ ಬಗ್ಗೆ ಪೊಲ್ಯೂಷನ್ ಬೋರ್ಡ್ಗೂ ಸಹ ಕಂಪ್ಲೇಂಟ್ ಮಾಡಿದ್ವಿ. ಪೊಲ್ಯೂಷನ್ ಬೋರ್ಡವರು ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿದ್ರು KHB ಅವರಿಗೆ ಯಾವುದೇ ರೀತಿನೂ ಏನು ಫಾಲೋ ಮಾಡಿಲ್ಲ. ನಾವು ಅದಕ್ಕೆ ಈಗ ಅಪೀಲು ಸಹ ಹೋಗಿದ್ದೀವಿ. ಮುಂದೆ ಏನಾಗುತ್ತೆ ನೋಡಬೇಕು. ಡೈಲಿ ವಾಸನೆ ಸ್ಮೆಲ್ಲು ನೋಡಿ, ಇದನ್ನ ಕನೆಕ್ಟ್ ಮಾಡಿದ್ದಾರೆ BWSSB ಚೇಂಬರ್ಗೆ ಏನೋ ಕನೆಕ್ಟ್ ಮಾಡಿದ್ದಾರೆ. ಅದು ಇಲಿಗಲ್ಲು. ಆಕ್ಚುಲಿ BWSSBನವ್ರಿಗೂ ಹೇಳಿದ್ದಾರೆ ಪೊಲ್ಯೂಷನ್ ಅವರು ಅದನ್ನು ಕಟ್ ಮಾಡಿ ಅಂತ, ಅವರು ಸುಮ್ಮನೆ ಇದ್ದಾರೆ. ಇದು ನಮಗೆ ಶಾಶ್ವತವಾಗಿ ನಮ್ಗೆ ಏನೂ ಮಾಡಿಲ್ಲ STP ಬಗ್ಗೆ. ಅದರಿಂದ ಭಾಳ ಜನ ಇಲ್ಲಿ ಎಷ್ಟು ಜನ ಕಾಯಿಲೆ ಬೀಳ್ತಾರೆ ಅಂತ ಹೇಳಕ್ಕೆ ಆ ರೀತಿ. ಈ ಬಡಾವಣೆಗೆಲ್ಲ ಅವಾಗ ಜನಗಳೆಲ್ಲ ಗಲಾಟೆಗೆ ಬರ್ತಾರೆ ಸ್ಮೆಲ್ಗೆ. ಬಂದ್ರು ಏನ್ ಸತ್ಯಾಗ್ರಹ ಮಾಡಿದ್ರು ಏನಂದ್ರೆ ಏನು ಪರ್ಮನೆಂಟ್ ಸೊಲ್ಯೂಷನ್ನೇ ಇಲ್ಲ. ಆ ಥರ ಆಗ್ಬೋಗಿದೆ. ಇದಕ್ಕೆ 36 ಲಕ್ಷ ಒಂದ್ಸಲ ಖರ್ಚು ಮಾಡಿದ್ದಾರೆ, ಮತ್ತೆ 38 ಲಕ್ಷ ಒಂದ್ಸಲ ಖರ್ಚು ಮಾಡಿದ್ದಾರೆ, ಮತ್ತೆ ಬಿಗಿನಿಂಗಲ್ಲಿ ಖರ್ಚು ಮಾಡಿದ್ದಾರೆ. ಇನ್ನು 5 ವರ್ಷ ಆಗಿಲ್ಲ ಇದು ಬಿಲ್ಡಿಂಗ್ ಇದಾಗಿ ಜನ ವಾಸ ಮಾಡಕ್ಕೆ ಬಂದು 5 ವರ್ಷ ಆಗಿಲ್ಲ. ಇನ್ನು ಸರಿಯಾದ ರೀತಿಯಲ್ಲಿ STP ಸೆಟ್ರೇಟ್ ಆಗಿಲ್ಲ. ನಾವು ಇದನ್ನ ಎಲ್ಲ ಮಿನಿಸ್ಟ್ರಿಗೂ ಸಹ ಹೇಳಿದ್ದೀವಿ, ಆದರೂ ಯಾರೂ ಕಿವಿಗೆ ಕೊಡ್ತಾ ಇಲ್ಲ. ಕಮಿಷನರಿಗೂ ಹೇಳಿದ್ದೀವಿ. ಎಷ್ಟು ಜನ ಕಮಿಷನರ್ ಬಂದಿದ್ದಾರೆ ಅವ್ರಿಗೆಲ್ಲ ಸತತವಾಗಿ ಹೇಳಿದ್ದೀವಿ. ಸೆಕ್ರೆಟ್ರಿಗೆ ಹೇಳಿದ್ದೀವಿ, ಯಾರು ಕಿವಿಗೆ ಕೊಡೋದೇ ಇಲ್ಲ. ಬರ್ತಾರೆ, ಯಾವುದೋ ಒಂಚೂರು ಕೆಲಸ ಮಾಡ್ತಾರೆ, ಹೋಗ್ತಾರೆ. ಪರ್ಮನೆಂಟ್ ಸೊಲ್ಯೂಷನ್ನೇ ಇಲ್ಲ ಇದುವರೆಗೂ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದನ್ನೆಲ್ಲ ತಿಳಿಸಿ ನಮಗೆಲ್ಲ ಜನಗಳಿಗೆ ಅನುಕೂಲ ಆಗುವಂತೆ ನೀವು ಒಂದು ಸ್ವಲ್ಪ ಮಾಹಿತಿ ಕೊಡಬೇಕಾಗಿ ಕೇಳ್ಬೋದು. ನಾವು 2015ರಲ್ಲೇ ಇಲ್ಲಿ ಬಂದವರು. ಅವಾಗ ನಾವು ಬರುವಾಗ ಇಲ್ಲಿ 10-15 ಜನರು ಮನೆ ತೊಗೊಂಡಿದ್ರು. ಅವಾಗ ಇಲ್ಲಿ ಮಾರಾಟನೇ ಆಗಿಲ್ಲ. ಅವಾಗ ಇಲ್ಲಿ ನಾವು ಬರುವಾಗ ಇಲ್ಲಿ ಸ್ವಿಮ್ಮಿಂಗ್ ಪೂಲು, ಕಾವೇರಿ ನೀರು ಏನೂ ಇಲ್ಲ, ಬರೀ ಬೋರ್ವೆಲ್ ನೀರು. ಕಡೆಗೆ ನಾವೇ ಭಾಳ ಸಲ ಕಾವೇರಿ ನೀರು ಬೇಕು ಅಂತ ಒಂದು 200 ಮನೆ ಆದಮೇಲೆ ನಾವೆಲ್ಲ ಒಟ್ಟಾಗಿ ಡೆಲಿಗೇಷನ್ ತೊಗೊಂಡು KHB ಆಫೀಸಿಗೆ ಸುತ್ತಾಡಿ ನಮ್ಮ ಚಪ್ಪಲಿತ ಇತ್ತು. ಅವ್ರು ಏನೂ ಮಾಡಿಲ್ಲ. ಅಂತೂ ಲಾಸ್ಟಿಗೆ ನಾವು ಒದ್ದಾಡಿ ಕಾವೇರಿ ವಾಟರ್ ಬರುವಾಗ 4 ವರ್ಷ ಆಗಿದೆ. 2018ರಲ್ಲೇ ಕಾವೇರಿ ನೀರು ಬಂತು ನಮಗೆ. ಅದು ಬಿಲ್ ಜಾಸ್ತಿ ಮಾಡ್ತಿದ್ರು. ನಮ್ಮವರೇ ಎಲ್ಲ ಅವ್ರಿಗೆ ಕಾನೂನನ್ನು ತೋರಿಸಿ ಇದು ಮಾಡಬೇಕು ಅದು ಮಾಡಿ. STP ಏನೂ ಕೆಲಸ ಮಾಡಲಿಲ್ಲ. ವಾಸನೆ ಇದೆ ಅಂತ ಡಿಪಾರ್ಟ್ಮೆಂಟ್ ಪೊಲ್ಯೂಷನ್ ಕಂಟ್ರೋಲು ಎಲ್ಲರಿಗೆ ಹೇಳಿ ಆಯಿತು. ಅವರೆಲ್ಲ ಬಂದು ಇಲ್ಲಿ ಟ್ರಾಫಿಕ್ ಪೋಸ್ಟ್ಮನ್ ಕೆಲಸ ಮಾಡ್ತಾರೆ. ಬಂದು ಮಾಡಿದ್ರು, ಲೆಟ್ರ್ ಬರೆದ್ರು, ಮುಂದೆ ಅದನ್ನ ಫಾಲೋ ಅಪ್ ಮಾಡಲ್ಲ. ಕೃಷ್ಣಪ್ಪ ಅವರು ಹೌಸಿಂಗ್ ಮಿನಿಸ್ಟರ್ ಆದರು, M ಕೃಷ್ಣಪ್ಪ, ವಿಜಯನಗರ MLA. ಅವರು ಇದ್ದಲ್ಲಿ ಹೋದರು, ಬಂದರು, 2-3 ಸಲ ಬಂದರು. ಅವ್ರು ಏನೂ ನಮಗೆ ಹೆಲ್ಪ್ ಮಾಡಿಲ್ಲ. ಏನೇನೂ ಮಾಡಿಲ್ಲ. ಅವರು ನಯಾ ಪೈಸದ ಹೆಲ್ಪ್ ಮಾಡಿಲ್ಲ. ಕಮಿಷನರ್ಗಳಿಗೆ ಬೆಟ್ಟೆ ಅದ್ರ ಕಡೆಗೆ ಸೋಮಣ್ಣವ್ರು BJP ಗೌರ್ಮೆಂಟ್ ಬಂದಮೇಲೆ ಅವರಂತೂ ಭಾಳ ದಿವಸ ಇದ್ದರು. ಭಾಳ ಜನರು ಬರೀ ಬಾಯಲ್ಲಿ ಬಿಟ್ಟರೆ ಕಡೆಗೆ ಮನೆಗೆ ಹೋದ್ರು ನಮ್ಮನ್ನು ಮಾತಾಡ್ಸೋದು ಬಿಟ್ಟರು. ಅವರು ಏನೂ ಮಾಡಿಲ್ಲ. ಮನೆಗೆ ಹೋದ್ರು ಮಾತಾಡ್ಸೋದು ಬಿಟ್ಟರು. ಅವ್ರ ಮನೆಗೆ ಒಂದು 100 ಸಲ ಹೋಗಿದ್ದೆ. ನಮ್ಮ ಕಂಡ್ರೆ ಒಂಥರ ಎಲರ್ಜಿ. KHB ಪ್ಲಾಟಿನಮ್ನವ್ರೇನಪ್ಪ ನಿಮ್ಮ ಸವಾಸಲ ಬೇಡ ಅಲ್ಲಿ ಮಟ್ಟಕ್ಕೆ ಅವ್ರ ಬಾಯಿ ಬಂದ್ಬಿಡ್ತು. ಯಾಕಂದ್ರೆ ನಮ್ಮ ಕಂಡುಬಿಟ್ರೆ ಏನೋ ಅಂತಾರೆ, ನಮಗೆ ತೊಂದರೆ ಕೊಡ್ಲಿಕ್ಕೆ ಬರ್ತಾ ಇದ್ದೀರಿ ನೀವು ಅನ್ನೋ ಮಟ್ಟಕ್ಕೆ ಹೋಗಿ ನೀವು ಹೀಗೆ ಅಂದರೆ ನಾವು ತೊಂದರೆ ಕೊಡ್ತೇವೆ. ನಾವ್ಯಾಕೆ ತೊಂದರೆ ಕೊಡ್ತೇವೆ ನಮ್ಮ ಕೆಲಸ ಆದರೆ? 2 ಟರ್ಮ್ ಆದರೂ ಅವರು ಈಗ ಜಮೀರವ್ರಿಗೂ ಹೋಗೆಲ್ಲ ಭೇಟಿ ಆಗಿದ್ದೇವೆ.
ಕಮಿಷನರಿಗೆ ಭೇಟಿಯಾಗಿದ್ದೇವೆ, ಅಲ್ಲಿ ಸೆಕ್ರೆಟ್ರಿಗೆ ಭೇಟಿಯಾಗಿದ್ದೇವೆ. ಕಮಿಷನರ್ 5-6 ಮಂದಿ ಆಗಿದ್ದಾರೆ. ಈಗ ಲೇಟೆಸ್ಟ್ ರಮೇಶ್ ಅಂತ ಇದ್ದರು ಚಾಮರಾಜನಗರ DC ಆಗೋದು, ಅವರಂತೂ ಅವರಿದ್ದಲ್ಲಿ ಒಂದು 100 ಸಲ ಹೋಗಿದ್ದೇವೆ. ನಾನು 100 ಸಲ ಹೋಗಿದ್ದೇವೆ. KHB ವಿಧಾನಸೌಧದಲ್ಲಿ ಡಿಪಾರ್ಟ್ಮೆಂಟ್ ಹೌಸಿಂಗ್ ಸೆಕ್ರೆಟರಿ ಇದ್ದಾರೆ, ಅಲ್ಲಿ ಹೋಗಿದ್ದೇವೆ. ಎಲ್ಲರಿಗೂ ಹೋಗಿದ್ದೇವೆ. ನಾವು ಭೇಟಿಯಾಗದಿದ್ದವ್ರು ಯಾರೂ ಇಲ್ಲ. ಎಲ್ಲರೂ ನೀವು ಆಯಿತು, ನಾವು ಈಗ ಇಲ್ಲಿ ನಮ್ಮದು ಒಂದು ಇಲೆಕ್ಷನ್ನೆಲ್ಲ ಆಯಿತು, ಇಲ್ಲಿ 2 ಗುಂಪು ಹೊಡೆದಾಟ, ನಮಗೆ ಯಾವುದೂ ಬೇಡ, ಒಂದು ಹೊಸ ಇಲೆಕ್ಷನ್ ಮಾಡಿ ಒಂದು ಬಾಡಿ ಮಾಡಿ ಕಾಯ್ದೆ ಪ್ರಕಾರ ನಮಗೆ ನೀರು ಗೀರು ಇಲ್ಲಿ ಈ ಸೀಪೇಜ್ ಸಿಕ್ಕಾಪಟ್ಟೆ ಮನೆ ಒಳಗೆ ಗೋಡೆ ಒಳಗೆ ನೀರು ಬರುತ್ತೆ. ತಗೊಂಡವ್ರಿಗೆ ಪಾಪ ಮನೆ ಒಳಗೆ ನೀರು ಅದು ಮಾಡಿದ್ರೆ ಯಾವುದಕ್ಕೂ ನೋ ರಿಪ್ಲೈ, ನೋ ರೆಸ್ಪಾನ್ಸ್. ನೀವೇನು ಬೇಕಾದ್ರೆ ಮಾಡ್ಕೊಳ್ಳಿ, ನೀವು ದೊಡ್ಡ ಹುಚ್ಚರು ಮಾಡೋದು ಮಾಡ್ಕೊಳ್ಳಿ ನೀವು ಅಂತ ಅದು ಇಂಡೈರೆಕ್ಟ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.